ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಅಪ್ಪನಿಗೆ ಪೂಜೆ, ಇವತ್ತು ಪಿತೃಪಕ್ಷ ಮಾಡ್ತಾಯಿದ್ದೀವಿ, ಮಹಾಲಯ ಅಮಾವಾಸ್ಯೆ. ಅದಕ್ಕೆ ಚಿಕನ್ನು ಮಟನ್ ಎಲ್ಲ ತೊಗೊಂಡಿದ್ದೀವಿ. ಇವರು ನಮ್ಮ ಅತ್ತಿಗೆ, ಅವ್ರು ಬಂದ್ಬಿಟ್ಟು ನಮ್ಮ ಅತ್ತಿಗೆ ಅಣ್ಣನ ಮಗ. ಅವನು ಈರುಳ್ಳಿ ಕಟ್ ಮಾಡಿಕೊಡ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ ಅವರು. ಇವರು ಅಣ್ಣನ ಮಗ, ದೊಡ್ಡವನು. ಫಸ್ಟು ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ. 40 ಮೊಟ್ಟೆ ಹಾಕ್ಕೊಂಡಿದ್ದೀನಿ. 50 ಜನ ಗಂಟ ಬರ್ತಾರೆ ಊಟಕ್ಕೆ. ಅದಕ್ಕೋಸ್ಕರ ಅದ್ರ ಜೊತೆಗೆ ಚಿಕನ್ ಗ್ರೇವಿನ ಮಾಡ್ತಾಯಿದ್ದೀವಿ. ಗ್ರೀನ್ ಚಿಕನ್ ಮಸಾಲನ ಮಾಡ್ತಾಯಿದ್ದೀವಿ. ಅವ್ರು ಏನೇನು ತಿಂತಾರೆ ಅದನ್ನೆಲ್ಲ ಮಾಡಬೇಕು. ನಮ್ಮ ಮನೆಗೆ ನೆಂಟರು ಬಂದಿದ್ದರು, ನಮ್ಮ ಅತ್ತಿಗೆ ಅಣ್ಣನ ಮಗಳು. ಇದು ಗ್ರೀನ್ ಚಿಕನ್ ಮಸಾಲ. ಅದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ ನಮಗೆ, ಫುಲ್ಲು ಲಾಂಗ್ ಆಗುತ್ತೆ ವೀಡಿಯೋ ಅಂತ ಗ್ರೀನ್ ಚಿಕನ್ ಮಾಡ್ತಾಯಿದ್ದೆ. ಅದು ಚಿಕನ್ ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಫ್ರೈ ಆಗಿದೆ ನೋಡಿ. ಇದು ಸಾಂಬಾರಿಗೆ, ಇದು ಕಬಾಬ್ಗೆ. ಇದು ಕಬಾಬು ಮಿಕ್ಸ್ ಮಾಡ್ತಾಯಿದ್ದೀನಿ. 7 kg ಚಿಕನ್ ತೊಗೊಂಡಿದ್ದೀವಿ. ಅಷ್ಟು ಕಬಾಬ್ ಮಾಡ್ತಾಯಿದ್ದೀವಿ. 4 kg ಚಿಕನ್ನ ಫ್ರೈ ಮಾಡ್ತಾಯಿದ್ದೀವಿ. ಅಣ್ಣನ ಮಗ ಚಿಕ್ಕವನು, ಇವನು ತುಂಬ ಹೆಲ್ಪ್ ಮಾಡ್ತಾರೆ. ಅಡುಗೆ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಇದು ನಮ್ಮಮ್ಮ. ತುಂಬ ಚೆನ್ನಾಗಿತ್ತು. ತುಂಬ ಜನ ನೆಂಟರೆಲ್ಲ ಬಂದಿದ್ದರು. ತುಂಬ ಚೆನ್ನಾಗಿತ್ತು ನೋಡಿರಿ. ಇವಾಗ ವಡೆ ಮಾಡ್ತಾಯಿದ್ದೀವಿ. ಇದು ವಡೆಗೆ ಮಸಾಲ: ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಅದನ್ನ ತರ್ತರಿಯಾಗಿ ಆಡಿಸ್ಬಿಟ್ಟು ವಡೆ. ಇದು ಬಂದ್ಬಿಟ್ಟು ಅಳಸಂದೆ ಕಾಳನ್ನ ಒಡೆದು ಇಟ್ಕೊಂಡಿದ್ದೀವಿ. ಕಲ್ಲಲ್ಲಿ ತರ್ತರಿಯಾಗಿ ಒಡೆದು ನೆನೆಸ್ಬಿಟ್ಟು ನೈಟ್ ನೆನೆಸಿದ್ದು. ಈಗ ಅದ್ರ ಜೊತೆಗೆ ಹಾಕ್ತಾಯಿದ್ದೀವಿ. ಅಳಸಂದೆ ಕಾಳು ವಡೆ ಇದು. ನಾನು ಬೇರೆ ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನು, ಯಾವ ಥರ ಮಾಡಬೇಕು ಅಂತ. ಅದನ್ನು ತೋರ್ಸೋಕ್ಕಾಗಿಲ್ಲ, ಏನೇನು ಹಾಕಬೇಕು ಅಂತ ಅದನ್ನೇ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿತ್ತು ವಡೆ ಅಂತೂ, ಸಕ್ಕತ್ತಾಗಿದ್ದು. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕಿ ಅದನ್ನು ತರ್ತರಿಯಾಗಿ ಆಡಿಸ್ಬಿಟ್ಟು ಅಳಸಂದೆ ಕಾಳನ್ನ ಒಡೆದು ಇಟ್ಕೊಂಡಿರೋದು ನಾವು. ಅದನ್ನು ಬೇಳೆ ಮಾಡಿಟ್ಟಿದ್ರು ಫಸ್ಟೇ ನೋಡಿ. ಇದು ವಡೆಗೆ ಈ ಥರ ಮಾಡೋದು. ತುಂಬ ಚೆನ್ನಾಗಿತ್ತು. ವಡೆ ಮಾಡ್ತಾಯಿದ್ದೀನಿ ಆವಾಗಲೇ. ಮಧ್ಯಾಹ್ನ ಊಟಕ್ಕೆ ಬೇಕಲ್ಲ, ಇನ್ನು ರಾತ್ರಿ ಊಟ ಅಲ್ವಾ. ರಾತ್ರಿ ಎಲ್ಲ ಫುಲ್ ಮಟನ್ ತಿಂದರೆ ವಡೆ ಎಲ್ಲ ಖಾಲಿ ಆಗೋದಿಲ್ಲ ಅಂತ ಫಸ್ಟೇ ವಡೆ ಮಾಡೋದು. ನಾವು ಎಡೆಗೆ ಎಷ್ಟು ಬೇಕೋ ಅಷ್ಟು ಫಸ್ಟ್ ನಾವು ಎತ್ತಿಟ್ಬಿಡ್ತೀವಿ. ಫಸ್ಟು ಮಾಡ್ತೀವಲ್ಲ ಅದನ್ನು ಫಸ್ಟು ಎಡೆಗೆ ಅಂತ ಎತ್ತಿಟ್ಬಿಡ್ತೀವಿ. ಬಾಕಿದನ್ನ ನಾವು ಮಧ್ಯಾಹ್ನ ಊಟಕ್ಕೆ ಯೂಸ್ ಮಾಡ್ಕೊಂಡು. ಫುಲ್ ನಾನು ಒಬ್ಬಳೇ ಮಾಡಿದೆ ಅಡುಗೆ. ಅವರೆಲ್ಲ ಹೆಲ್ಪ್ ಮಾಡಿಕೊಟ್ರು, ನಾನೇ ಮಾಡಿದೆ. ಅದ್ರ ಜೊತೆಗೆ ಪಾಯಸನೂ ಮಾಡ್ತಾಯಿದ್ದೀವಿ. ಇದು ಬಂದ್ಬಿಟ್ಟು ಜೀರಾ ರೈಸ್ ನೆನೆಸಿಟ್ಟಿದ್ದು. ಜೀರಾ ರೈಸ್ ಪಾಯಸ. ಇದು ಬಿರಿಯಾನಿ ಕೊಡ್ತಾರಲ್ಲ ಆ ಪಾಯಸ. ಈ ಹೋಟೆಲಲ್ಲೆಲ್ಲ ಕೊಡ್ತಾರೆ ಅದನ್ನು. ಕಬಾಬು ಇಟ್ಟಿದ್ದು, ಕಬಾಬ್ ಮಸಾಲೆ ಎಲ್ಲ ಬೆಳಗ್ಗೆ ಮಸಾಲೆ ಹಾಕಿದ್ದದ್ದು. ಸಾಯಂಕಾಲ 5 ಗಂಟೆ ಗಂಟ ಚೆನ್ನಾಗಿ ನೆಂದಿತ್ತು ಮಸಾಲೆ. ಇವರು ಬಂದ್ಬಿಟ್ಟು ನಮ್ಮ ಅತ್ತಿಗೆ ಅಣ್ಣನ ಮೊಮ್ಮಕ್ಕಳು, ಅಣ್ಣನ ಮಗ. ತುಂಬ ಜನ ಬಂದಿದ್ದರು ನೆಂಟರೆಲ್ಲ. ಇವರೆಲ್ಲ ಬಂದರು. ಅವ್ರಿಗೆ ವಡೆ ಕೊಟ್ಟಿದ್ದೀವಿ. ವಡೆ ತಿಂತಾವ್ರೆ, ಹುಡುಗರು ಆಟ ಆಡ್ತಾವ್ರೆ. ಅಣ್ಣನ ಮಗ ಇನ್ನೊಬ್ಬ. ತುಂಬ ಅಡುಗೆ ಎಲ್ಲ ಜಾಸ್ತಿ ಮಾಡಿದ್ದು. ಮಟನ್ ಬಂದ್ಬಿಟ್ಟು 6 kg ಮಟನ್ ತಗೊಂಡಿದ್ದು. ಅದನ್ನು ಗ್ರೇವಿ ಮಾಡಿದ್ದು, ಸಾಂಬಾರು ಥರ. ವರ್ಷಕ್ಕೊಂದ್ಸಲ ಮಾಡ್ತಾ ಇರ್ತಾರೆ ಇವರು. ವರ್ಷವೂ ಹೋಗ್ತಾ ಇರ್ತೀವಿ. ಒಂದೊಂದು ವರ್ಷ ಹೋಗ್ತೀವಿ, ಒಂದೊಂದು ವರ್ಷ ಹೋಗೋದಿಲ್ಲ. ನಮ್ಮ ಮನೇಲೂ ಮಾಡ್ತೀವಲ್ಲ. ನಾನು ಭಾನುವಾರನೇ ಮುಗಿಸ್ಬಿಟ್ಟಿದ್ದೆ. ನನ್ನ ಮಗಳು ಮಸಾಲೆ ಎಲ್ಲ ಹೆಲ್ಪ್ ಮಾಡಿಕೊಡ್ತಾವಳೆ, ಆಡಿಸ್ಕೊಡ್ತಾವಳೆ ಮಸಾಲೆನ. ಇದು ಮಟನ್ ಸಾರಿಗೆ ಹಾಕ್ತಾರೆ. ಇದು ಗ್ರೀನ್ ಚಿಕನ್ ಮಾಡ್ತಾಯಿದ್ದೀವಿ. ಚಿಕ್ಕವನು ಅಣ್ಣನ ಮಗ. ತುಂಬ ಕಾಮಿಡಿ ಮಾಡ್ತಾಯಿತ್ತು ಹುಡುಗ. ತುಂಬ ಕಾಮಿಡಿ ಮಾಡ್ತಾಯಿದ್ದ ಅವನು. ನೈಟ್ ಲೈವಲ್ಲಂತೂ ತುಂಬ ಮಾತಾಡಿದ್ದಾನೆ ಅವನು.
ಚೆನ್ನಾಗಿತ್ತು ಹಬ್ಬ ಎಲ್ಲ ತುಂಬ ಚೆನ್ನಾಗಿತ್ತು. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಿ ಅಂತ ನಮಗೂ ತಿಳಿಸಿ. ಈಗ ಎಡೆ ಇಕ್ತಾಯಿದ್ದೀವಿ. ಅಡುಗೆ ಎಲ್ಲ ಆಯಿತು. ಮಟನ್ ಸಾರು ಆಯಿತು, ಚಿಕನ್ ಫ್ರೈ ಆಯಿತು, ಕಬಾಬ್ ಆಯಿತು. ಈಗ ಪೂಜೆಗೆ ರೆಡಿ ಮಾಡ್ತಾಯಿದ್ದೀವಿ. ಮುದ್ದೆ, ಅನ್ನ, ಸಾರು, ಪಾಯಸ ಎಲ್ಲ ಮಾಡಿ ಆಯಿತು. ಸಾಯಂಕಾಲ ಆಗೋಯ್ತು. ಅಷ್ಟು ಅಡುಗೆ ಮಾಡೋಷ್ಟೊತ್ತಿಗೆ 50 ಜನಕ್ಕೆ ಅಡುಗೆ ಮಾಡೋಷ್ಟೊತ್ತಿಗೆ ನಾನು ಒಬ್ಬಳೇ ಅಷ್ಟು ಅಡುಗೆ ಮಾಡಬೇಕಾಗಿತ್ತು. ಈಗ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ತಾರೆ ನೋಡಿ. ಬಿರಿಯಾನಿ ಲಾಸ್ಟಲ್ಲಿ ಮಾಡೋದು. ಬಿರಿಯಾನಿಗೆ ಬಂದ್ಬಿಟ್ಟು 4 kg ಚಿಕನ್ ತಗೊಂಡಿದ್ದೆ. ಬಿರಿಯಾನಿಗೆ ಸಪ್ರೇಟಾಗಿ 4 kg ಚಿಕನ್ನು, 2.5 kg ಅಕ್ಕಿ ಹಾಕಿದೆ. ಜೀರಾ ಸಾಂಬಾರ್ ರೈಸ್. ಬಿರಿಯಾನಿ ಅಂತೂ ತುಂಬ ಚೆನ್ನಾಗಾಗಿತ್ತು. ಬಂದವರೆಲ್ಲ ಮುದ್ದೆನೇ ತಿನ್ನಲಿಲ್ಲ, ಬರೀ ಬಿರಿಯಾನಿ ತಿಂದರು. ಇದು ಸಾಯಂಕಾಲ ಒಂದು 6 ಗಂಟೆ ಆಯಿತು. 6 ಗಂಟೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಬೇಕು. ಅಡುಗೆಲ್ಲ ಆದಮೇಲೆ ಪೂಜೆಗೆ ರೆಡಿ ಮಾಡಿದೋ ನಾವು. ಫುಲ್ಲೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಲೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆಗೆ ರೆಡಿ. ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಇವಾಗ. ಅಣ್ಣನೂ ಕೆಲ್ಸಕ್ಕೆ ಹೋಗಿದ್ದರು. ಅವರು ಬಸ್ ಕಂಡಕ್ಟ್ರು. ಅವರು ಕೆಲಸದಿಂದ ಬಂದರು. ಅಷ್ಟು 6 ಗಂಟೆ ಅಷ್ಟೊತ್ತಿಗೆ ಅವರು ಸ್ನಾನ ಮಾಡಿ ಪೂಜೆಗೆ ಬಂದರು. ಅವರು ಹುಡುಗರೆಲ್ಲ ಹಾಯ್ ಹೇಳ್ತಾಯಿದ್ದಾರೆ. ನಾವೇನೇನು ತಿಂಡಿ ಮಾಡಿದ್ದೋ ಎಲ್ಲ ಇಟ್ಟಿದ್ದೀವಿ. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ನಾವೇನೇನು ತಿಂಡಿ ಮಾಡ್ತೀವಿ ಎಲ್ಲ ಇಡಬೇಕು ಪೂಜೆಗೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬರೀ ಕೆಲಸ ಆಯಿತು. ತುಂಬ ಕೆಲಸ ಇದೆ. ಈ ಹಬ್ಬ ಒಂದು ಮುಗಿದೋದ್ರೆ ಅಷ್ಟು ಸ್ವಲ್ಪ ಸಮಾಧಾನ ನಮಗೆ. ವಿಭೂತಿ ಇಟ್ಕೊಂಡು ಅಣ್ಣನ ಮಗ ರೆಡಿಯಾಗಿದ್ದಾನೆ, ಚಿಕ್ಕವನು. ದೀಪ ಹಚ್ಚುತ್ತಾ ಇದ್ದಾನೆ. ಈ ಹಬ್ಬನೇ ನಮಗೆ ತುಂಬ ಗ್ರ್ಯಾಂಡಾಗಿ ಮಾಡೋದು. ಬೇರೆ ಹಬ್ಬ ಎಲ್ಲ ಮಾಮೂಲಿಯಾಗಿ ಮಾಡ್ತೀವಿ. ಫಸ್ಟ್ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆಯದಾಗುತ್ತೆ. ಹಿರಿಯರಿಗೆ ನಮ್ಮ ಮನೇಲಿ ವರ್ಷಕ್ಕೊಂದು ಸಲ ಊಟ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಮೊದಲಿನಿಂದನೂ ಅದೊಂದು ನಂಬಿಕೆ. ಅದಕ್ಕೆ ಆ ಥರ ಮಾಡ್ತೀವಿ. ವರ್ಷಕ್ಕೊಂದು ಸಲ ಎಡೆ ಇಕ್ಕೋದು ಅಂತ. ಪ್ರತಿಯೊಂದು ಮನೆಯಲ್ಲೂ ಮಾಡ್ತಾರೆ. ಅದು ಒಬ್ಬೊಬ್ಬರು 3 ದಿನ ಮುಂಚೆಗೆ ಮಾಡಿಬಿಡ್ತಾರೆ. ನಮ್ಮ ಅಣ್ಣ ಇವರು ನಾವು ಹಬ್ಬದ ದಿನ ಮಾಡ್ತೀವಿ. ಫುಲ್ ಫಾಸ್ಟ್ ಮಾಡಿದ್ದೀವಿ ವೀಡಿಯೋನ, ಇಲ್ಲಾಂದರೆ ಫುಲ್ ಲಾಂಗ್ ಆಗುತ್ತೆ ವೀಡಿಯೋ ಅಂತ ಫುಲ್ ಫಾಸ್ಟ್ ಮಾಡಿದ್ದೀವಿ. ಎಲ್ಲರೂ ಪೂಜೆ ಮಾಡಬೇಕಲ್ಲ, ಲೇಟ್ ಆಗುತ್ತೆ ಅಂತ. ದಯವಿಟ್ಟು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಆ ಹುಡುಗರಂತೂ ತುಂಬ ಆಟ ಆಡ್ತಾಯಿದ್ರು ಪೂಜೆ ದಿವಸ. ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ. ಚೆನ್ನಾಗಾಯಿತು. ತುಂಬ ಜನನೂ ಅಕ್ಕಪಕ್ಕ ಜನ ಎಲ್ಲ ಬಂದು ಊಟ ಮಾಡಿದ್ರು. ಈಗ ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಬಾಗಿಲು ಹಾಕ್ಬಿಡ್ತೀವಿ. 10 ನಿಮಿಷ ಹೊರಗಡೆ ಇರ್ತೀವಿ. ಮನೆ ಒಳಗಡೆ ಯಾರೂ ಹೋಗೋದಿಲ್ಲ. ಎಲ್ಲ ಪೂಜೆ ಮಾಡಿಬಿಟ್ಟು ಹೊರಗಡೆ ಕೂತವ್ರೆ. ಪೂರ್ತಿ ಪೂಜೆ ಮಾಡಿಬಿಟ್ಟು ಬಾಗಿಲು ಹಾಕ್ಕೊಂಡು ಹೊರಗಡೆ ಬಂದುಬಿಡ್ತೀವಿ. ಅಣ್ಣನ ಮಗ ಚಿಕ್ಕವನು. ಇವು ನಮ್ಮ ಪರಿಮರಿಗಳು 2.
ಅವ್ರು 2 ಕುರಿಮರಿಗಳು ಸಾಕವ್ರೆ. ಊಟಕ್ಕೆ ಕರಿಯೋಕ್ಕೆ ಬರ್ತಾಯಿದ್ದಾರೆ. ಅಕ್ಕಪಕ್ಕ ಜನ ಎಲ್ಲರೂ ಹಬ್ಬ ಮಾಡ್ತಾರಲ್ಲ. ಈಗ 10 ನಿಮಿಷ ಆಯಿತು. ಈಗ ಒಂದು ಚೊಂಬಲ್ಲಿ ನೀರು ತಗೊಂಡು ನಮ್ಮಮ್ಮ ಬಾಗಿಲು ಬಡಿತಾ ಇದ್ದಾರೆ ನೋಡಿ. 3 ಸಲ ಆ ಥರ ಬಾಗಿಲಿಂಗೆ ತಟ್ಬಿಟ್ಟು ಆಮೇಲೆ ಓಪನ್ ಮಾಡೋದು ನಾವು ಬಾಗಿಲ ನೋಡಿ. ಇವಾಗ ಓಪನ್ ಮಾಡೋದು 10 ನಿಮಿಷ ಆಯಿತು. ಮನೆ ಒಳಗಡೆ ಯಾರೂ ಇರಲಿಲ್ಲ. ನಾವು ಪೂಜೆ ಮಾಡಿದ ತಕ್ಷಣ ಹೊರಗಡೆ ಬಂದಿದ್ವಲ್ಲ, ಈಗ ಎಲ್ಲ ಒಳಗಡೆ ಹೋಯ್ತೀವಿ. ಇವಾಗ ಅದೊಂದು ನಂಬಿಕೆ, ಬಂದು ಊಟ ಮಾಡ್ತಾರೆ ಅಂತ ಒಂದು ನಂಬಿಕೆ. ಊಟ ಮಾಡಿ ದೊಡ್ಡವರು ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಂಬಿಕೆ ನೋಡಿ. ಪಕ್ಕದ ಮನೆಯವರೆಲ್ಲ ಬಂದಿದ್ದರು, ಊಟಕ್ಕೆ ಕೂತಿದ್ದಾರೆ. ನಮ್ಮ ಅಣ್ಣ ಊಟ ಮಾಡ್ತಾಯಿದ್ದಾರೆ. ಈ ಚಿಕ್ಕ ಮಕ್ಕಳು ಇಬ್ಬರು ಬಂದಿದ್ದರು. ಪಕ್ಕದ ನಾವು ಯಾರೋ ಒಬ್ರು ಕರ್ಕೊಬಂದಿದ್ರು ಅವ್ರನ್ನ, ಬನ್ನಿ ಊಟ ಮಾಡೋರು ಅಂತ. ಅವರು ಊಟ ಮಾಡ್ತಾಯಿದ್ದಾರೆ. ಈ ಹಬ್ಬ ಮಾಡಿ ಒಂದು 4 ಜನಕ್ಕೆ ಊಟ ಹಾಕ್ಬೇಕಂತೆ. ಆವಾಗಲೇ ಅಂತೆ ನಾವು ಪೂಜೆ ಮಾಡೋ ಪ್ರಯೋಜನ ಆಗೋದು. ಎಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ. ಈ ಹುಡುಗರು ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಇವಾಗ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಬೆಲ್ ಐಕನ್ ಪ್ರೆಸ್ ಮಾಡಿ, ಸಪೋರ್ಟ್ ಮಾಡಿ. ಇದುವರೆಗೂ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದೇ ಥರ ಸಪೋರ್ಟ್ ಮಾಡ್ತಾಯಿರ್ರಿ ಪ್ಲೀಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಪೂಜೆ ಎಲ್ಲ ಮುಗೀತು. ಈಗ ಬಾಗಿಲು ಹಾಕ್ಕೊಂಡು ಹೊರಗಡೆ ಬಂದಿದ್ದೀವಿ. ಒಳಗಡೆ ಯಾರೂ ಇರಲ್ಲ, ಫುಲ್ಲು ಲಾಕ್ ಮಾಡಿರ್ತೀವಿ. 10 ನಿಮಿಷ ಒಳಗಡೆ ಯಾರೂ ಹೋಗಲ್ಲ. ಎಲ್ಲ ಹೊರಗಡೆ ಬರಬೇಕು, ಬಾಗಿಲು ಫುಲ್ ಕ್ಲೋಸ್ ಮಾಡಿ. ಆಗ ಅವ್ರು ಬಂದು ತಿಂತಾರೆ ಅಂತ ಒಂದು ನಂಬಿಕೆ. ಅಣ್ಣನ ಮಗ ಚಿಕ್ಕವನು. ತುಂಬ ಸುಸ್ತಾಯಿತು, ಕೆಲಸ ಮಾಡಿ ಕೂತಿದ್ದೀನಿ. ಬೆಳಗ್ಗೆಯಿಂದ ಫುಲ್ಲು ಕೆಲಸ. ನಮ್ಮ ಕುರಿ ಮರಿಗಳು ಇದೆ ನೋಡಿ. 2 ಕುರಿ ಮರಿಗಳು, ಮೇಕೆ ಮರಿಗಳು ಸಾಕೊಂಡವ್ರೆ ನೋಡಿ. ಪಕ್ಕದ ಮನೆಯವ್ರು ಊಟಕ್ಕೆ ಕರಿಯೋಕ್ಕೆ ಬಂದಿದ್ದಾರೆ. ಅವರು ಹಬ್ಬ ಮಾಡಿದರು ನೋಡಿರಿ. 10 ನಿಮಿಷ ಆಯಿತು. ಈಗ ಒಂದು ಚೊಂಬಲ್ಲಿ ನೀರು ತೊಗೊಂಡು ಬಾಗಿಲು ನೀರು ತಟ್ಟಿ ಬಾಗಿಲು ಓಪನ್ ಮಾಡ್ತಾಯಿದ್ದೀವಿ. ಸೌಂಡ್ ಮಾಡಿಬಿಟ್ಟು ಈಗ ಓಪನ್ ಮಾಡಿ ಒಳಗಡೆ ಹೋಗ್ತಾಯಿದ್ದೀವಿ ಎಲ್ಲರೂ. 10 ನಿಮಿಷ ಹೊರಗಡೆ ಇದ್ದೋ ಎಲ್ಲರೂ, ಒಬ್ಬರು ಇರಬಾರ್ದು ಒಳಗಡೆ. ನೋಡಿ ಪೂಜೆ ಆಗಿದೆ ಎಲ್ಲ. ಈಗೆಲ್ಲ ಒಳಗಡೆ ಬಂದು ನೋಡ್ತೀವಿ. ಆದರೆ ಎಲ್ಲ ಅದೇ ಥರ ಇರುತ್ತೆ. ಅದನ್ನು ಒಂದು ನಂಬಿಕೆ, ಅವ್ರು ಬಂದು ಊಟ ಮಾಡಿ ಹೋಗಿದ್ದಾರೆ ಅಂತ ಒಂದು ನಂಬಿಕೆ. ಏನೂ ಎಂಜಲ್ ಮಾಡೋದಿಲ್ಲ ನಾವು. ಅಡುಗೆ ಮಾಡಬೇಕಾದ್ರೂ ಅಷ್ಟೇ, ಒಂದು ಚೂರು ತುಸುದ ನಾವು ಟೇಸ್ಟ್ ಮಾಡೋದಿಲ್ಲ. ಟೇಸ್ಟ್ ಮಾಡ್ದೇ ಅಡುಗೆ ಮಾಡಿರೋದು. ಏನು ಟೇಸ್ಟ್ ಮಾಡ್ದೇ ಎಷ್ಟು ಚೆನ್ನಾಗಿತ್ತು ಅಡುಗೆ ಅಂದರೆ ಅಷ್ಟು ಚೆನ್ನಾಗಿತ್ತು ಅಡುಗೆ. ಉಪ್ಪು ಖಾರ ಹುಳಿ ಅದರ ಎಲ್ಲ ಕರೆಕ್ಟಾಗಿದ್ದು ನೋಡಿ. ಪಕ್ಕದ ಮನೆ ಹುಡುಗರೆಲ್ಲ ಬಂದು ಊಟ ಮಾಡ್ತಾಯಿದ್ದಾರೆ. ಅವ್ರು ಬಿರಿಯಾನಿ ಬೇಕು ಅಂತಲೇ ಬಂದಿದ್ದಾರೆ. ಅವರು ಹುಡುಗರು ಬಿರಿಯಾನಿ ತಿನ್ನಬೇಕು ಅಂತ ನಮ್ಮಣ್ಣ ಊಟ ಮಾಡ್ತಾಯಿದ್ದಾರೆ. ಎಲ್ಲ ಕೂತ್ಕೊ ಊಟ ಮಾಡ್ತಾವ್ರೆ. ಪ್ರತಿಯೊಬ್ಬರನ್ನೂ ಊಟಕ್ಕೆ ಕರಿತೀವಿ, ಅಕ್ಕಪಕ್ಕ ಜನ ಎಲ್ಲರೂ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.